ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ವತಿಯಿಂದ 10ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸವಿನೆನಪಿನ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ ಟೌನ್ ಹಾಲ್ ಸರ್ಕಲಲ್ಲಿ ತುಮಕೂರು BGS ವೃತ್ತ. ನಮ್ಮ ಮಾಜಿ ಪ್ರಧಾನಿಗಳು ಮರಣ ಹೊಂದಿರುವಂಥ ಕಾರಣಕ್ಕೆ ನಾವು ಇಡೀ ರಾಜ್ಯದಲ್ಲಿ ಶೋಕಾಚರಣೆ ಇರೋದರಿಂದ ನಾವು ಮುಂದಿನ ದಿನಗಳಲ್ಲಿ ಜನವರಿ 10ನೇ ತಾರೀಕು 1ನೇ ತಿಂಗಳು 2025ರಂದು ಸಂಜೆ 5 ಗಂಟೆಗೆ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಏನು ಈ ಕಾರ್ಯಕ್ರಮನ 30ನೇ ತಾರೀಕು ಮಾಡೋಕ್ಕಾಗಲಿಲ್ಲ ಅಂಥೇಳಿ ತಾವು ದಯಮಾಡಿ ಕನ್ನಡಾಭಿಮಾನಿಗಳು, ನಮ್ಮ ಎಲ್ಲ ಸಂಘ ಸಂಸ್ಥೆಯವರು, ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಯಾರೂ ದಯಮಾಡಿ ಬೇಜಾರು ಮಾಡ್ಕೊಂಬೇಡಿ. ಮುಂದಿನ ದಿನಗಳಿಗೆ ನಾವು 10ನೇ ತಾರೀಕು ಇನ್ನೂ ದೊಡ್ಡ ಮಟ್ಟದಲ್ಲಿ ನಟ ಚೇತನ್ ಅವರು, ಹಾಗೆ ನಮ್ಮ ವಾಟಾಳ್ ಸಾಹೇಬರು ಇರ್ಬೋದು, ಹಾಗೆ ಹಲವಾರು ಗಣ್ಯರು, ಚಲನಚಿತ್ರ ನಟ ನಟಿಯರು ಎಲ್ಲರೂ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಹಂಗಾಗಿ ತಾವು ದಯಮಾಡಿ ಎಲ್ಲರೂ ಶಾಂತಿಯುತವಾಗಿ ಸ್ಪಂದಿಸಿ ನಮಗೆ 10ನೇ ತಾರೀಕು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದಕ್ಕೆ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ತುಮಕೂರು ಜನತೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾವು ಇದನ್ನು ಕೇಳ್ಕೊತಾ ಇದ್ದೀವಿ. ಸರ್, 10ನೇ ತಾರೀಕು ನಾವು ಮತ್ತೆ ಇದೇ ಸ್ಥಳದಲ್ಲೇ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸವಿನೆನಪಿಗೋಸ್ಕರ ನಾವು ಮಾಡಬೇಕು ಅನ್ನೋದೊಂದು ತುಂಬ ದಿವಸದಿಂದ ನಮ್ಮ ಕನಸಿರೋದ್ರಿಂದ 10ನೇ ವರ್ಷ ನಮ್ಮ ಸಂಘಟನೆಯಿಂದ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅದೇ BGS ವೃತ್ತ ಟೌನ್ ಹಾಲ್ ಸರ್ಕಲಲ್ಲಿ ಸಂಜೆ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹೀಗೆ ನಾವು ಧ್ವಜಾರೋಹಣ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಿಂಗಲ್ಲಿದ್ದೀವಿ. ಇಲ್ಲಿ ಸಾಯಂಕಾಲ ನಮ್ಮ ಒಂದು ರಸಮಂಜರಿ ಕಾರ್ಯಕ್ರಮ ಇರೋದ್ರಿಂದ ನಾವುಗಳು ಮೆರವಣಿಗೆ ಮಾಡೋಕ್ಕೆ ಮತ್ತೊಂದು ದಿನ ಹಿಡಿಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಒಂದು ದಿನ ನಾವು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ಯಶಸ್ವಿ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಸರ್. ಸರ್, ನಮ್ಮ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆ ಹಾಗೂ ತುಮಕೂರಿಗೆ ನಮ್ಮ ಟ್ಯಾಕ್ಸಿ ಚಾಲಕರ ಸಂಘಟನೆ, ಹಾಗೆ ಇನ್ನೂ ಹಲವಾರು ಸಂಘಟನೆಯವರು ನಮ್ಗೆ ಕೂಡ ಭಾಗವಹಿಸಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗಾಗಿ ನಮ್ಮ ಏನು ತುಮಕೂರಲ್ಲಿ ಇಂಥ ಒಂದು ಅರ್ಥಪೂರ್ಣವಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಜರುಗ್ತಿರೋದ್ರಿಂದ ಎಲ್ಲರೂ ಪ್ರತಿಯೊಬ್ಬರೂ ಕನ್ನಡಾಭಿಮಾನಿಗಳು ಈ ಒಂದು ಕಾರ್ಯಕ್ರಮ ಬರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ.